ಮಾನಸ ಗಂಗೋತ್ರಿಯಲ್ಲಿ ಬ್ಯಾನರ್ ತಿಕ್ಕಾಟ ಜೋರಾಗಿದೆ. ಇದ್ರ ಬೆನ್ನಲ್ಲೇ ಈಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಬ್ಯಾನರ್ ತೆಗೆಸಿದ ಮೇಲೆ ಹಲವು ಬೆಳವಣಿಗೆ ಆಗಿದೆ. ರಾತ್ರೋರಾತ್ರಿ ಸಿಂಡಿಕೇಟ್ ಸ್ಥಾನಕ್ಕೆ ಬಸವರಾಜು ಜಟ್ಟಿಹುಂಡಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. 15ರಂದು ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಬಸವರಾಜು ಜಟ್ಟಿಹುಂಡಿ. 16ರಂದು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಮೂಲಕ ಸದಸ್ಯತ್ವ ರದ್ದಾಗಿದೆ. ಈ ಕೂಡಲೇ ಶಂಕರ್ನನ್ನ ನೇಮಕ ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರದ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ. ಸರ್ಕಾರದ ದಿಢೀರ್ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕೋಟಾ ಅಡಿ ಸರ್ಕಾರ ನೇಮಕವನ್ನ ಮಾಡಿರುವಂತದ್ದು. ವಿವಿ ಜೊತೆ ಒಡನಾಟ ಇಲ್ಲದ ವ್ಯಕ್ತಿ ನೇಮಿಸಿದ್ರೆ ಹೇಗೆ ಅಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಆಗಿದೆ. ಯಾವ ಆಧಾರದ ಮೇಲೆ ಶಂಕರ್ ಅವರನ್ನ ನೇಮಿಸಲಾಗಿದೆ? ಎಂ ಶಂಕರ್ ನೇಮಕಕ್ಕೆ ವಿದ್ಯಾರ್ಥಿಗಳು ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನೋ ಈಗಾಗಲೇ ಮಾನಸ ಗಂಗೋತ್ರಿಯಲ್ಲಿ ಬ್ಯಾನರ್ ಗಲಭೆ ಅಂತ ಹೇಳ್ಬೋದು, ಗಲಾಟೆ ಅಂತ ಹೇಳ್ಬೋದು, ಜೋರಾಗಿದೆ. ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಸುದ್ದಿಯನ್ನ ಬಿತ್ತರಿಸಿದ್ದೋ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬಸವರಾಜ್ ಅವರನ್ನು ಕೂಡ ಮಾತನಾಡಿಸಿದ್ದು. ನಾನೊಂದು ಅಷ್ಟು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆಯನ್ನ ಸಲ್ಲಿಸಿದ್ದೀನಿ ಅನ್ನೋ ಒಂದು ಮಾತನ್ನ ಕೂಡ ಬಸವರಾಜ್ ಜಟ್ಟಿಹುಂಡಿ ಅವರು ಹೇಳಿದ್ರು. ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಬ್ಯಾನರ್ ನ ತೆಗೆಸಿದ ಮೇಲೆ ಹಲವು ಬೆಳವಣಿಗೆಗಳು ನಡೆದಿರುವಂತದ್ದು. ರಾತ್ರೋರಾತ್ರಿ ಸಿಂಡಿಕೇಟ್ ಸ್ಥಾನಕ್ಕೆ ಬಸವರಾಜ್ ಜಟ್ಟಿಹುಂಡಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. 15ರಂದು ಅಂದ್ರೆ 2 ದಿನಗಳ ಹಿಂದೆ ಈ ಬಗ್ಗೆ ಬಸವರಾಜ್ ಜಟ್ಟಿಹುಂಡಿ ಪೋಸ್ಟ್ ಮಾಡಿರ್ತಾರೆ. 16 ಅಂದ್ರೆ ನಿನ್ನೆ ಖುದ್ದು ಸಿಎಂ ಸಿದ್ದರಾಮಯ್ಯ ಮೂಲಕ ಸದಸ್ಯತ್ವ ರದ್ದಾಗಿದೆ. ಈ ಕೂಡಲೇ ಶಂಕರ್ರನ್ನ ನೇಮಕ ಮಾಡುವಂತೆ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಸರ್ಕಾರದ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆಗೆ ನಿರ್ದೇಶನ ಕೊಟ್ಟಿರುವಂತದ್ದು. ಸರ್ಕಾರದ ದಿಢೀರ್ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಈಗ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಿವಿ ಜೊತೆ ಒಡನಾಟ ಇಲ್ಲದ ವ್ಯಕ್ತಿಯನ್ನ ಹೇಗೆ ನೇಮಿಸೋದು, ಜೊತೆಗೆ ಯಾವ ಆಧಾರದ ಮೇಲೆ ಶಂಕರ್ ಅವರನ್ನ ನೇಮಿಸಲಾಗಿದೆ ಅಂತ ವಿದ್ಯಾರ್ಥಿಗಳು ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಒಬ್ಬ ಸಿಂಡಿಕೇಟ್ ಮೆಂಬರ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಜೊತೆ ಒಂದು ಒಡನಾಟ ಇರಬೇಕು, ಜೊತೆಗೆ ವಿದ್ಯಾರ್ಥಿಗಳ ಆಗು ಹೋಗುಗಳನ್ನ ತಿಳ್ಕೊಂಡಿರ್ಬೇಕು, ಎಲ್ಲವೂ ಇರುತ್ತೆ. ಆದ್ರೆ ಏನೂ ತಿಳಿಯದ ಯೂನಿವರ್ಸಿಟಿಗೂ ಆ ವ್ಯಕ್ತಿಗೂ ಸಂಬಂಧ ಇಲ್ಲದ ವ್ಯಕ್ತಿಯನ್ನ ಇಲ್ಲಿ ನೇಮಿಸಿದ್ದು ಹೇಗೆ, ಯಾಕೆ ನೇಮಿಸಿದ್ರು, ಅದು ಇಷ್ಟು ತರಾತುರಿಯಲ್ಲಿ ನೇಮಿಸಿದ್ ಯಾಕೆ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತು ಸರ್ಕಾರ? ಜೊತೆಗೆ ಈಗ ಬಸವರಾಜ್ ಜಟ್ಟಿಹುಂಡಿ ಅವರು ಏನ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಅದು ಒಂದು ಕಡೆ ಆದ್ರೆ, ಅದಕ್ಕೂ ಮುನ್ನ ತನ್ನ ಸದಸ್ಯತ್ವ ಸ್ಥಾನವನ್ನ ರದ್ದುಗೊಳಿಸಿರುವಂತದ್ದು ಸರ್ಕಾರ. ಅಂದ್ರೆ ವಿಧಾನಸೌಧ ಅಂದ್ರೆ ಸಿಎಂ ಕಚೇರಿಯಿಂದ ನಿರ್ದೇಶನ ಹೋಗಿದೆ ಇಲಾಖೆಗೆ. ಸೊ ಇವೆಲ್ಲವೂ ಕೂಡ ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಈ ಒಂದು ಗಲಾಟೆ ಅಥವಾ ಗಲಭೆ ತಿಕ್ಕಾಟ ಏನಿದೆ ಇದು ಸ್ಟಾರ್ಟ್ ಆಗಿದ್ದು ಬ್ಯಾನರ್ ಅನ್ನೋ ಒಂದು ವಿಚಾರದಿಂದ. ಈಗ ಓರ್ವ ವ್ಯಕ್ತಿಯನ್ನ ರದ್ದು ಮಾಡಿ ಈಗ ಅಲ್ಲಿಗೆ ಹೊಸ ವ್ಯಕ್ತಿಯನ್ನು ಕೂಡ ನೇಮಕ ಮಾಡಿರುವಂತದ್ದು. ಇಷ್ಟು ತರಾತುರಿಯಲ್ಲಿ, ಇಷ್ಟು ಅರ್ಜೆನ್ಸಿಯಲ್ಲಿ ಯಾಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ತು? ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡ್ಲಿಲ್ವಾ? ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಲಿಲ್ವಾ? ಏನು ಒಡನಾಟ ಇಲ್ಲದ ಅಥವಾ ವಿದ್ಯಾರ್ಥಿಗಳ ಬಗ್ಗೆ ಏನು ತಿಳ್ಕೊಳ್ಳದ, ಯೂನಿವರ್ಸಿಟಿ ಬಗ್ಗೆ ಏನು ಗೊತ್ತಿಲ್ಲದ ವ್ಯಕ್ತಿಯನ್ನ ಹೇಗೆ ನೇಮಕ ಮಾಡಿದ್ರು ಅನ್ನೋದು ಈಗ ವಿದ್ಯಾರ್ಥಿಗಳ ಆಕ್ರೋಶ ಆಗಿದೆ. ಅಂಬೇಡ್ಕರ್ ಭಾವಚಿತ್ರವನ್ನು ತೆರವುಗೊಳಿಸಿದ ವಿಶ್ವವಿದ್ಯಾನಿಲಯಕ್ಕೆ ಅಂಬೇಡ್ಕರ್ ಭಾವಚಿತ್ರವನ್ನು ತೆರವುಗೊಳಿಸಿದ ವಿಶ್ವವಿದ್ಯಾನಿಲಯಕ್ಕೆ ದಲಿತ ವಿರೋಧಿ ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾರ್ಥಿಗಳನ್ನು ವಿರೋಧಿಸುತ್ತಿರುವ ವಿಶ್ವವಿದ್ಯಾನಿಲಯಕ್ಕೆ We want justice.
ರಾಜೀನಾಮೆ ನೀಡಿದ್ಮೇಲೆ ಆ ಸ್ಥಾನಕ್ಕೆ ಏನ್ ಇವಾಗ ನೇಮಕ ಮಾಡಿದ್ದಾರೆ ಶಂಕರ್ ಅಂತ ಹೇಳಿ, ಅವರಿಗೂ ಮತ್ತೆ ಯೂನಿವರ್ಸಿಟಿಗೆ ಇರ್ತಕ್ಕಂಥ ಸಂಬಂಧನ ನಾವು ಮೊದಲು ನೋಡ್ಬೇಕಾಗುತ್ತೆ. ಈಗ ಸಿಂಡಿಕೇಟ್ ಮೆಂಬರ್ಗಳು ಅಂದ್ರೆ ಯೂನಿವರ್ಸಿಟಿಯ ಆಗು ಹೋಗುಗಳು ಮತ್ತೆ ಯೂನಿವರ್ಸಿಟಿಯ ವ್ಯಾಪ್ತಿ ಏನಿರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಬಲ್ಲಂತವ್ರಾಗಿರ್ಬೇಕು. ಈಗ ಎದುರಾದಂತ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ತದೆ, ಯೂನಿವರ್ಸಿಟಿ ಒಳಗಡೆ ವಿದ್ಯಾರ್ಥಿ ಸ್ನೇಹಿ ಸಿಂಡಿಕೇಟ್ ಮೆಂಬರ್ಗಳು ಇಲ್ದೇ ಇರೋಂತ ಕಾರಣಕ್ಕೆ ಯಾರೋ ಒಂದಿಬ್ರು ಆ ರೀತಿಯ ಮನಸ್ಥಿತಿ ಇರೋಂತವ್ರು ಇದ್ದಿದ್ದಕ್ಕೇನೆ ಈ ಪರಿಸ್ಥಿತಿ ಎದುರಾಗಿದ್ದು. ಸೊ ಅಂತ ಸಂದರ್ಭದಲ್ಲಿ ಯೂನಿವರ್ಸಿಟಿ ಒಳಗಡೆ ವಿದ್ಯಾರ್ಥಿಗಳ ಜೊತೆಗೆ ಒಳ್ಳೆ ಒಡನಾಟ ಇದ್ದಂತವ್ರನ್ನ ನೇಮಕ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಆದ್ರೆ ಇವತ್ತಿನ ದಿನ ಯಾವ್ದೋ ಕಾರಣಕ್ಕಾಗಿನೋ ಅಥವಾ ಇನ್ನೇನಕ್ಕಾಗಿನೋ ರಾಜಕಾರಣನೋ ಇನ್ನೇನೋ ಒಂದು ವಿಷಯಕ್ಕಾಗಿ ಈಗ ಅವ್ರನ್ನ ನೇಮಕ ಮಾಡಿದಂಥದ್ದು, ಅವ್ರಿಗೆ ನಮ್ಗೂ ಯಾವ್ದೇ ಸಂಬಂಧ ಇಲ್ಲ. ನಾವು ಇಷ್ಟು ದಿನಗಳಲ್ಲಿ ಅವ್ರನ್ನ ನೋಡೂ ಇಲ್ಲ ಮತ್ತೆ ಭೇಟಿನೂ ಮಾಡಿಲ್ಲ, ನಮ್ಗೆ ಸರಿಯಾದ ಮಾಹಿತಿನೂ ಇಲ್ಲ ಅವ್ರ ಬಗ್ಗೆ. ಅಂತವ್ರನ್ನ ನೇಮಕ ಮಾಡಿರೋಂಥದ್ದು ಒಂದ್ ರೀತಿ ಚರ್ಚೆ ಕಾರಣವಾಗಿದೆ. ಮತ್ತೀಗ ನಮ್ಗೆ ಅದ್ರ ಸ್ಪಷ್ಟತೆನೂ ಇಲ್ಲ ಯಾವ ಕಾರಣಕ್ಕಾಗಿ ಅವ್ರನ್ನೇ ನೇಮಕ ಮಾಡಿದ್ರು, ಯಾವ ಕಾರಣಕ್ಕಾಗಿ ರಾಜೀನಾಮೆಯನ್ನ ಸಮಸ್ಯೆಗಳನ್ನ ಗೊತ್ತಿರೋಂಥವ್ರು, ಅಲ್ಲಿ ವ್ಯಾಸಂಗ ಮಾಡಿರೋಂಥವ್ರು ಮತ್ತೆ ಅಲ್ಲಿ ಪ್ರೊಫೆಸರ್ಗಳು ಹೊರತು ಬೇರೆಯವರಲ್ಲ. ಸೊ ಹಾಗಾಗಿ ಯಾರಾದ್ರೂ ಅಲ್ಲಿ ಒಡನಾಟ ಇದ್ದಂತವ್ರನ್ನ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಾ ಇತ್ತು. ಇವಾಗ ವಿದ್ಯಾರ್ಥಿಗಳ ಎಜುಕೇಶನ್ ಆಗಿರ್ಬೋದು ಮತ್ತೆ ಯೂನಿವರ್ಸಿಟಿಗೆ ಸಂಬಂಧ ಪಡೆದೇ ಇರ್ತಕ್ಕಂಥ ಯಾರನ್ನೋ ಒಬ್ಬರನ್ನ ಕರ್ಕೊಂಡ್ ಬಂದಿನ ಸಿಂಡಿಕೇಟ್ ಮೆಂಬರ್ಗಳು ಮಾಡಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ನಾಳೆ ದಿನ ಅದರ ಪರಿಣಾಮ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಆಗುವಂತದ್ದು ಸರ್. ಇದೆ ಈಗ ಮೊನ್ನೆ ಆಗಿರ್ತಕ್ಕಂಥ ವಿಚಾರಗಳು ಒಂದಷ್ಟು ಬಾಕಿ ಇರೋದ್ರಿಂದಾಗಿ ಅದ್ರ ಕುರಿತು ಕೆಲವೊಂದಿಷ್ಟು ವಿಷಯ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತುರ್ತಾಗಿ ನಾವು ಅವ್ರನ್ನ ಭೇಟಿ ಮಾಡಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದೆ. ಸೊ ಹಾಗಾಗಿ ನಾವು ಅದ್ರಲ್ಲೇ ಪರ್ಟಿಕ್ಯುಲರ್ ಆಗಿ ಈ ವಿಷಯನ ತೆಗೆದುಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಇರ್ತಕ್ಕಂಥ ಸಂಬಂಧ ಏನು ಮತ್ತೆ ಅವ್ರು ಯಾರು ಅನ್ನೋಂತ ಹಿನ್ನೆಲೆ ನಮ್ಗೆ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ನಾವು ಅವ್ರನ್ನ ಭೇಟಿ ಮಾಡಿ ಅವರ ಜೊತೆಗೆ ಚರ್ಚಿಸ್ಬೇಕು ಅಂತ ಇದೀವಿ.